We are the orthopedic team from Medicover Hospital, a part of the team. And this is the team which does joint replacements. And I'm very proud to say that we have done more than 100 robotic joint replacements. And this in a very short period of time. Dr. Sanjay Hegde, Dr. Raghavendra, they will talk about it. ನಾನು ಡಾಕ್ಟರ್ ಸಂಜಯ್ ಪ್ರಸಾದ್ ಹೆಗ್ಡೆ. ಸೊ ಮೆಡಿಕವರ್ ಹಾಸ್ಪಿಟಲಲ್ಲಿ ನಾವು ಇತ್ತೀಚೆಗೆ ಸೇರಿಕೊಂಡಿದ್ದೇವೆ. ಇಲ್ಲಿ ನಾವು ನೀ ರಿಪ್ಲೇಸ್ಮೆಂಟ್ ಅದಲ್ಲದೆ ಹೊಸದಾಗಿ ಈಗ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಹೇಳ್ತದಲ್ಲ, ಅದು ರೋಬೋ ಅಸಿಸ್ಟೆಡ್ ನೀ ರಿಪ್ಲೇಸ್ಮೆಂಟ್ ಅದನ್ನು ಮಾಡ್ತಾ ಇದ್ದೇವೆ. ಅಲ್ಪ ಕಾಲದಲ್ಲಿಯೇ ನಾವು 100 ರೋಬೋಟಿಕ್ ನೀ ರಿಪ್ಲೇಸ್ಗಳನ್ನು ಮುಗಿಸಿದ್ದೇವೆ. ಸೊ ಅದನ್ನು ನಿಮಗೆಲ್ಲ ತಿಳಿಸ್ಲಿಕ್ಕೆ, ಎಲ್ಲ ಪಬ್ಲಿಕ್ಕಿಗೆ ತಿಳಿಸ್ಲಿಕ್ಕೆ ಇದೆ ಈ ಪ್ರೆಸ್ ಕಾನ್ಫರೆನ್ಸು. ಥ್ಯಾಂಕ್ ಯು. ಅಂದರೆ ಈ ರೋಬೋ ಅಸಿಸ್ಟೆಡ್ಡು ಆಪ್ರೇಷನ್ ಮಾಡಬೇಕಾದ್ರೆ ನಮಗೆ ರೋಬೋ ಮೂಳೆ ಕಟ್ ಮಾಡಲಿಕ್ಕೆ ಉಪಯೋಗ ಆಗ್ತದೆ. ಈ ಮೂಳೆ ಕಟ್ ಮಾಡಬೇಕಾದ್ರೆ ಮೂಳೆ ಎಕ್ಸಸ್ ಆಗಿ ಕಟ್ ಮಾಡಲಿಕ್ಕೆ ಬಿಡೋದಿಲ್ಲ ಈ ರೋಬೋ. ನಾವು ತಳ್ಳಿದ್ರೂ ಬಿಡೋದಿಲ್ಲ. ಸುತ್ತಮುತ್ತ ಇರುವಂಥ ಮಾಂಸಖಂಡ, ನರಗಳು, ರಕ್ತನಾಳಗಳು ಅದಕ್ಕೆ ಯಾವುದಕ್ಕೂ ತೊಂದರೆ ಆಗದಿದ್ದಂಗೆ ಇದು ಕಟ್ ಮಾಡ್ತದೆ. ಅದನ್ನು ಟಚ್ ಮಾಡೋದೇ ಇಲ್ಲ, ಹಾಗೆ ಕಟ್ ಮಾಡ್ತದೆ. ಪ್ಲಸ್ ಈ ಕಟ್ ಭಾಳ ಪ್ರಿಸಿಷನ್ ಕಟ್ ಆಗಿರ್ತದೆ. ಆದ್ದರಿಂದ ಮೊಣಕಾಲು ಆಪ್ರೇಷನ್ ಮಾಡಿದ್ದು ಬಾಳಕ್ಕೆ ಜಾಸ್ತಿ ಬರ್ತದೆ. ಹೆಚ್ಚಾಗಿ 20-25 ವರ್ಷದವರೆಗೆ ಈ ಮೊಣಕಾಲು ರಿಪ್ಲೇಸ್ಮೆಂಟ್ ಮಾಡಿದ್ದು ಬಾಳಿಕೆ ಬರ್ತದೆ. ರೋಬೋಟಿಕಲ್ಲಿ ಮಾಡಿದ್ರಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಬರ್ತದೆ. ಸೊ ಈ ಮೇಕೋ ರೋಬೋ ಅಂತ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಇಲ್ಲ. ರೋಬೋ ಸುಮಾರು ಆಸ್ಪತ್ರೆಗಳಲ್ಲಿದೆ, ಬಟ್ ಮೇಕೋ ಅನ್ನೋದು ನಮ್ಮಲ್ಲಿ ಇದೆ. ಇದು ಉತ್ತಮವಾದ ಸಿಸ್ಟಮ್ ಇದು. ಆಪರೇಷನ್ ಆದಮೇಲೆ ಇವತ್ತು ಆಪರೇಷನ್ ಮಾಡಿದರೆ ಇವತ್ತೇ ಪೇಷಂಟನ್ನು ಪೂರ್ತಿ ಭಾರ ಬಿಟ್ಟು ನಡೆಸ್ತದೆ. ವಾಕರ್ ಹಿಡ್ಕೊಂಡು ಪೂರ್ತಿ ಭಾರ ಬಿಟ್ಟು ನಡೆಸ್ತದೆ. ಮಾರನೇ ದಿವಸ ಇನ್ನಷ್ಟು ಜಾಸ್ತಿ, ಒಂದು 2-3 ದಿವಸದಲ್ಲಿ ಪೇಷಂಟನ್ನು ಮನೆಗೂ ಕಳಿಸ್ತದೆ. ಹೊಲಿಗೆ ಗಿಲ್ಗೆ ಎಲ್ಲ ಆಮೇಲೆ ಫಾಲೋಅಪ್ ಔಟ್ ಪೇಷಂಟ್ ಆಗಿ ಬಂದು ತೆಗೆಸ್ಕೊಳ್ಬೋದು. ಒಂದು 3 ವಾರದಲ್ಲಿ ಮೆಟ್ಲು ಮೇಲೆ ಕೆಳಗೆ ಹತ್ತುವಷ್ಟು ಆಗ್ತದೆ. ರಿಪ್ಲೇಸ್ಮೆಂಟ್ ಮಾಡಿದ್ದು ಹೆಚ್ಚಾಗಿ ಒಂದು 20-25 ವರ್ಷ ಬಾಳಿಕೆ ಬರ್ತದೆ. ಅಷ್ಟರವರೆಗೆ ಹೆಚ್ಚಿನ ಪೇಷಂಟ್ 100ರಲ್ಲಿ ಒಂದು 98 ಅಂತಲೇ ಹೇಳ್ಬೋದು. ಸರಿಯಾದ ಆಸ್ಪತ್ರೆ, ಒಳ್ಳೆಯ ಆಸ್ಪತ್ರೆಗಳಲ್ಲಿ ಮಾಡಿಸ್ಕೊಂಡ್ರೆ, ಒಳ್ಳೆಯ ಸರ್ಜನ್ಸ್ ಕೈಯಲ್ಲಿ ಮಾಡಿಸ್ಕೊಂಡ್ರೆ, ಸೊ 100ರಲ್ಲಿ 98 ಜನರಿಗೆ ಖುಷಿಯಾಗೇ ಇರ್ತಾರೆ. ಸೊ ಅಷ್ಟು ಸಕ್ಸಸ್ ರೇಟ್ ಇದೆ. ಪ್ಲಸ್ 25 ವರ್ಷ ಆದಮೇಲೆ ಮತ್ತೇನು ಅಂತ ಕೇಳ್ಬೋದು ನೀವು. ಹೆಚ್ಚಾಗಿ ಇದು 60 ವಯಸ್ಸಿನವರಿಗೆ ಮಾಡುವಂಥದ್ದು. 85 ನಾನು ಬದುಕುಳ್ದೆ ಚೆನ್ನಾಗಿತ್ತು, ನಂದು ಹೆಲ್ತು, ಮತ್ತೇನಾದರೂ ಅದು ಆ ಜಾಯಿಂಟ್ ಸಡ್ಲಾಯಿತು ಅಂದರೆ ಮತ್ತೆ ರಿವಿಷನ್ ಅಂತ ಮಾಡಲಿಕ್ಕೆ ಬರ್ತದೆ ಅದು. ಸೊ ಅಷ್ಟು ವರ್ಷ ಬಾಳಿಕೆ ಬರ್ತದೆ ಅದು. ನಮ್ಮಲ್ಲಿ 90 ವರ್ಷದೊಬ್ರಿಗೆ ಮಾಡಿದ್ದು 90. ಈಗ ಎಷ್ಟು ವಯಸ್ಸಿಗೆ ಇದು ರೀಪ್ಲೇಸ್ಮೆಂಟ್ ಮಾಡ್ಬೋದು ಅಂತ ಇನ್ನೊಂದು ಪ್ರಶ್ನೆ. ನಾನು ಎಷ್ಟು ವರ್ಷ ಬದುಕಿರ್ತೀನಿ ಅಷ್ಟು ವರ್ಷ ನನ್ನನ್ನು ನೋಡ್ಕೊಳ್ಳೋಕೆ ನನಗೆ ಆಗಬೇಕು. ಅದಕ್ಕೆ ಎಷ್ಟು ವಯಸ್ಸೇನು ರೆಸ್ಟ್ರಿಕ್ಷನ್ ಇಲ್ಲ ಇದರಲ್ಲಿ. ಎಷ್ಟೇ ವಯಸ್ಸಾದರೂ ಮಾಡ್ಬೋದು ಇದರಲ್ಲಿ. ಹೆಲ್ತ್ ಚೆನ್ನಾಗಿದ್ದರೆ, ಜನರಲ್ ಮೆಡಿಕಲ್ ಕಂಡೀಷನ್ ಚೆನ್ನಾಗಿದ್ದರೆ, ಕಾಲು ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಆದರೆ, ನಾನು 2 ವರ್ಷ ಬದುಕ್ತೀನಿ ಅಂದರೆ 2 ವರ್ಷ ನಾನು ಚೆನ್ನಾಗಿರ್ಬೇಕು. ಎಷ್ಟು ವರ್ಷ ಬದುಕಿದೆ ಅಷ್ಟು ವರ್ಷ ಚೆನ್ನಾಗೇ ಇರಬೇಕು. ಅದಕ್ಕೆ ಎಷ್ಟೇ ವಯಸ್ಸಿದ್ರೂ ಮಾಡಿಸ್ಕೋಬೋದು. ನಮ್ಮ ಆಸ್ಪತ್ರೆಯಲ್ಲಿ ನಾವು ಒಂದು 90 ವರ್ಷದ ಇಂಟರ್ನ್ಯಾಷನಲ್ ಪೇಷಂಟ್ ಅವ್ರು ಬಂದಿದ್ದರು. ಅವರಿಗೆ ನನಗೆ ನಡಿಬೇಕು, ನನಗೆ ಇದು ಮಾಡಬೇಕು ಅಂದರು. ಅವ್ರಿಗೆ ಮಾಡಿಬಿಟ್ಟು ಚೆನ್ನಾಗಿ ರಿಕವರ್ ಆಗಿ ಹೋಗಿದ್ದಾರೆ ಅವರು. ನಮಸ್ತೆ, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಮೆಡಿಕವರ್ ಹಾಸ್ಪಿಟಲ್ ಬ್ಯಾಂಗ್ಳೂರಿನ ಮುಖ್ಯಸ್ಥ. ಇವತ್ತೇನು ನಿಮ್ಮನ್ನೆಲ್ಲ ಇಲ್ಲಿಗೆ ಬರಮಾಡ್ಕೊಂಡಿದ್ದೀವಿ ಮಾಧ್ಯಮ ಮಿತ್ರರು, ಎಲ್ರಿಗೂ ಫಸ್ಟ್ ಆಫ್ ಆಲ್ ವಂದನೆಗಳು. ಇವತ್ತು ನಮ್ಮ ಜೊತೆ ಡಾಕ್ಟರ್ RDC ಸರ್ ಇದ್ದಾರೆ, RD ಚಕ್ರವರ್ತಿ ಸರು, ಮತ್ತು ಡಾಕ್ಟರ್ ಸಂಜಯ್ ಇದ್ದಾರೆ, ಮತ್ತು ಡಾಕ್ಟರ್ ರಾಘವೇಂದ್ರ ಇದ್ದಾರೆ. ಇವರು 3 ಜನ ಕೂಡ ಒನ್ ಆಫ್ ದ ಫೈನೆಸ್ಟ್ ಆರ್ಥೋಪೆಡಿಕ್
ಡಾಕ್ಟರ್ಸ್ ಇನ್ ಬೆಂಗಳೂರು, ನಮ್ಮ ಬೆಂಗಳೂರು. ನಾವಿವತ್ತು ಸ್ಪೆಸಿಫಿಕ್ಕಾಗಿ ಈ ರೊಬೋಟಿಕ್ ಸರ್ಜರೀಸ್, ಆರ್ಥೋಪೆಡಿಕ್ ಸರ್ಜರೀಸ್ ಬಗ್ಗೆ ಮಾಹಿತಿ ಕೊಡೋದಕ್ಕೋಸ್ಕರ ಈ ಒಂದು ಸಣ್ಣ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಈ ಸಣ್ಣ ಪ್ರೆಸ್ ಮೀಟು ದೊಡ್ಡದಾಗೆ ಇವತ್ತು ಕನ್ವರ್ಟ್ ಆಗಿದೆ, ಯಾಕಂದರೆ ನೀವು ತುಂಬ ಜನ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಸೇರಿದ್ದೀರಾ. ಅದಕ್ಕೆ ಮತ್ತೊಂದು ಧನ್ಯವಾದಗಳು. ನಾವು ಏನು ಇವತ್ತು ಡಾಕ್ಟರ್ ಸಂಜಯ್ ಅವರು ಇರ್ಬೋದು, ಡಾಕ್ಟರ್ ಆರ್ ಡಿ ಚಕ್ರವರ್ತಿ ಅವರು ಇರ್ಬೋದು, ಏನು ಮಾತಾಡಿದ್ದಾರೆ ಈ ಆರ್ಥೋಪೆಡಿಕ್ ಸರ್ಜರಿ ಬಗ್ಗೆ, ಅದರಲ್ಲೂ ಅತಿ ಇಂಪಾರ್ಟೆಂಟಾಗಿ ಈ ರೊಬೋಟಿಕ್ ಅಸಿಸ್ಟೆಡ್ ಸರ್ಜರೀಸ್ಗಳು. ಅದರಲ್ಲಿ ಒಂದು ಮಿತ್ತಿದೆ, ಅಂದರೆ ಎಲ್ಲರೂ ಅಂದ್ಕೊಳ್ತಾರೆ ರೊಬೋಟೇ ಮಾಡಿಬಿಡುತ್ತಾ ಸರ್ಜರಿ, ಡಾಕ್ಟರ್ ಅಲ್ವಾ. ಸಾಮಾನ್ಯ ಜನಗಳಲ್ಲಿ ಇದು ಬರುತ್ತೆ ಫಸ್ಟು, ರೊಬೋಟಿಕ್ ಅಂದ ತಕ್ಷಣ ಡಾಕ್ಟರ್ ಆಗಬೇಕಂಗಂದ್ರೆ ಡಾಕ್ಟರ್ ಇಲ್ದೇ ರೊಬೋಟ್ ಮಾಡಿಬಿಡತ್ತಾ? ಇಲ್ಲ, ರೊಬೋಟು ಅಸಿಸ್ಟ್ ಮಾಡುತ್ತೆ ಡಾಕ್ಟ್ರಿಗೆ. ತುಂಬ ಅತ್ಯುತ್ತಮವಾದ ಒಂದು ರಿಸಲ್ಟನ್ನು ಅಚೀವ್ ಮಾಡೋದ್ರಲ್ಲಿ ಡಾಕ್ಟರ್ಗೆ ಈ ರೋಬೋಟ್ಸು ಅಸಿಸ್ಟ್ ಮಾಡ್ತವೆ. ರೋಬೋಟ್ಸ್ ಒಂದೇ ಸರ್ಜರಿನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ತುಂಬ ಅಡ್ವಾಂಟೇಜಸ್ಗಳು, ತುಂಬ ಅನುಕೂಲತೆಗಳಿದೆ. ಏನೇನು ಅಂದರೆ, ಈ ರೋಬೋಟ್ಸ್ನ ಯೂಸ್ ಮಾಡಿ ಸರ್ಜರಿ ಮಾಡೋದ್ರಿಂದ, ಆರ್ಥೋಪೆಡಿಕ್ ಸರ್ಜರಿ ಮಾಡೋದ್ರಿಂದ ಈ ಬ್ಲಡ್ ಲಾಸ್ ಅಂತ ಏನು ಹೇಳ್ತೀವಿ ನಾವು, ಅದು ತುಂಬ ಕಡಿಮೆ ಆಗುತ್ತೆ. ನಾರ್ಮಲ್ ಸರ್ಜರಿಗೆ ಕಂಪೇರ್ ಮಾಡಿದ್ರೆ ಈ ರೊಬೋಟಿಕ್ ಸರ್ಜರಿಗಳಲ್ಲಿ ಬ್ಲಡ್ ಲಾಸ್ ತುಂಬ ಕಡಿಮೆ ಆಗುತ್ತೆ. ಪಾಯಿಂಟ್ ನಂಬರ್ 1. ಎರಡನೇದು, ರಿಕವರಿ. ಸರ್ಜರಿ ಆದಮೇಲೆ ರಿಕವರಿ ಏನಿದೆ ಅದು ತುಂಬ ಫಾಸ್ಟಾಗಿ ಆಗುತ್ತೆ. ಮೊದಲೆಲ್ಲ 4 ದಿನ 5 ದಿನ ಬೇಕಾಗ್ತಾಯಿತ್ತು ಸರ್ಜರಿ ಆದಮೇಲೆ. ಇದು ಆ ಥರ ಇಲ್ಲ. ಇವರು ಸರ್ ಹೇಳ್ದಾಗೆ ಸರ್ಜರಿ ಆಗಿದ್ದ ದಿನಾನೇ ನಡೆಸ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವತ್ತು ನಿಮ್ಮದು ಏನು ಮೂಳೆ, ಈ ಮಂಡಿದು ಗಂಟು ಏನು ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಏನು ಕರಿತೀವಿ, ಅದನ್ನು ಮಾಡಿದ್ಮೇಲೆ ಅವತ್ತೇ ನಡೆಯೋಕ್ಕೆ ಹೇಗೆ ಸಾಧ್ಯ ಅಂತ. ಈ ರೋಬೋಟ್ಗಳು ಬಂದಿರೋದ್ರಿಂದ ನಿಮ್ಗೆ ಆಗೋ ನೋವು ಕಡಿಮೆ ಇರುತ್ತೆ, ಬ್ಲಡ್ ಲಾಸ್ ಕಡಿಮೆ ಇರುತ್ತೆ, ರಿಕವರಿ ಫಾಸ್ಟ್ ಆಗೋದ್ರಿಂದ ನೀವು ಅವತ್ತೇ ನಡಿಬೋದು. 2 ದಿನದಲ್ಲಿ ಮನೆಗೂ ಕಳಿಸ್ಬಿಡ್ತಾರೆ. ಒಂದು 4-5 ದಿನದಲ್ಲಿ ನೀವು ಯೂಶುವಲಾಗಿ ಮೊದಲೇ ಹೇಗೆ ನೀವು ನಿಮ್ಮ ದಿನನಿತ್ಯದ ಕಾರ್ಯಗಳನ್ನ ನೀವೇನು ಮಾಡ್ತಾಯಿರಿ ಅದನ್ನೆಲ್ಲ ಮಾಡ್ಕೊಂಡಿರ್ಬೋದು. ಯಾವ ಕನ್ಸಲ್ಟೇಷನ್ ಕರೆದಿರ್ತಾರೋ ಅವಾಗ ಬಂದು ಡಾಕ್ಟರ್ ಮೀಟ್ ಮಾಡಿ ಒಂದು 10 ನಿಮಿಷ ಅವ್ರು ಏನು ಹೇಳ್ತಾರೆ ಅವರೊಂದು ರಿವ್ಯೂ ಮಾಡ್ತಾರೆ, ನೋಡಿಕೊಂಡು ಪ್ರೋಗ್ರೆಸ್ ಹೇಗಿದೆ ಹೇಳ್ತಾರೆ, ತಿಳ್ಕೊಂಡು ಮನೆಗೆ ಹೋಗ್ಬೋದು. ಇದು ಒಂದು. ಎರಡನೇದು ತುಂಬ ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ತಿಳಿಸ್ಬೇಕಾಗಿರೋದು, ಇದು ರೋಬೋಟ್ ಬಗ್ಗೆ ಮಾತಾಡಿದ್ದಾಯಿತು, ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ದಾಯಿತು, ನಮ್ಮಲ್ಲಿರೋ ಡಾಕ್ಟರ್ಸ್, ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳ ಬಗ್ಗೆ ಮಾತಾಡಿದ್ದಾಯಿತು. ಈಗ ನಿಮ್ಗೆ ಎಷ್ಟು ಖರ್ಚಾಗತ್ತೆ ಅದ್ರ ಬಗ್ಗೆನೂ ಹೇಳಬೇಕಲ್ವ, ಅದು ತುಂಬ ಇಂಪಾರ್ಟೆಂಟ್ ವಿಷಯ. ಎಲ್ರಿಗೂ ದೊಡ್ಡ ಹಾಸ್ಪಿಟಲ್ಗೆ ಬಂದು ದೊಡ್ಡ ಬಿಲ್ ಕೈ ಕೊಡ್ತಾರೆ? ಇಲ್ಲ. ಒಂದು, ಇವತ್ತು ಯಾವ್ಯಾವ ಇನ್ಶೂರೆನ್ಸ್ಗಳಿದ್ದಾವೋ ಭಾರತದಲ್ಲಿ ಆ ಎಲ್ಲ ಇನ್ಶೂರೆನ್ಸ್ಗಳು ನಮ್ಮಲ್ಲಿ ಅಪ್ಲೈ ಆಗ್ತವೆ. ನಿಮಗೆ ಕಂಪ್ಲೀಟ್ 100% ನಿಮಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ಸ್ ಸಿಗತ್ತೆ. ಸೊ ಹಾಗಾಗಿ ಹೆದರ್ಕೊಂಬೇಡಿ, ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅನ್ನೋ ಆ ಹೆದರಿಕೆನ ದೂರ ಇಡಿ. ಬನ್ನಿ, ಒಳ್ಳೊಳ್ಳೆ ಡಾಕ್ಟರ್ಸ್ನ ಮೀಟ್ ಮಾಡಿ, ಒಳ್ಳೆ ಟ್ರೀಟ್ಮೆಂಟ್ಸ್ನ ತಗೊಳ್ಳಿ. ಆದಷ್ಟು ಬೇಗ ನಿಮ್ಮ ಮನೆಗಳಿಗೆ ವಾಪಸ್ ನೀವು ಹೋಗ್ಬೋದು. ನಮ್ಮಲ್ಲಿ ಎಲ್ಲ ಪ್ರೈವೇಟ್ ಇನ್ಶೂರೆನ್ಸ್ ಕಾರ್ಡ್ಗಳನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಮತ್ತು ಈ PSU ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ ಕಾರ್ಡ್ಗಳನ್ನ ಕೂಡ ಅಕ್ಸೆಪ್ಟ್ ಮಾಡ್ತೀವಿ. ಈ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಇರ್ಬೋದು, ನ್ಯಾಷನಲ್ ಇನ್ಶೂರೆನ್ಸ್ ಇರ್ಬೋದು. ಸೊ ಇವತ್ತೇನು ನಮ್ಮ ಇಂಡಿಯಾನಲ್ಲಿ ಭಾಗಶಃ ಇನ್ಶೂರೆನ್ಸ್ಗಳೇನಿದೆ ಅದು ಈ ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ಗಳೇ. ಪ್ರೈವೇಟ್ ಸೆಕ್ಟರ್ ಇನ್ಶೂರೆನ್ಸ್ಗಳು ತುಂಬ ಕಡಿಮೆ. ನಾವು ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ನೂ ಅಕ್ಸೆಪ್ಟ್ ಮಾಡ್ತೀವಿ, ಪ್ರೈವೇಟು ಕೂಡ ಅಕ್ಸೆಪ್ಟ್ ಮಾಡ್ತೀವಿ. ಸೊ ಹಾಗಾಗಿ ಬಂದು ಒಳ್ಳೆ ಡಾಕ್ಟರ್ಸ್ಗಳನ್ನ ಮೀಟ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ನ ತಗೊಂಡು